ಇನ್ನು ಮುಂದಿನ ಸ್ಟೋರಿ, ನಟಿ ರನ್ಯಾ ರಾವ್ಗೆ ಗೋಲ್ಡ್ ಕೇಸ್ನಲ್ಲಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಜೈಲಲ್ಲಿರುವಂತಹ ರನ್ಯಾ ಬಾಯ್ ಫ್ರೆಂಡ್ ನಿಂದ ಹೊಸ ಕಿರಿಕ್ ಶುರುವಾಗಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ತರುಣ್ ರಾಜ್ನಿಂದ ಕಿರಿಕ್ ಮಾಡಲಾಗಿದೆ. ತನ್ನ ಬ್ಯಾರಕ್ನಲ್ಲಿರುವಂತಹ ಸಹ ಕೈದಿಗಳು ನಿದ್ದೆ ಮಾಡಕ್ಕಾಗ್ತಾ ಇಲ್ಲ. ಸುಖ ಸುಮ್ನೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಕೂಗಾಡ್ತಾ ಇದ್ದಾನೆ ಆತ. ಎದ್ರೂ ಕಿರಿಕಿರಿ, ಕೂತ್ರೂ ಕಿರಿಕಿರಿ ಮಾಡ್ತಾ ಇದ್ದಾನಂತೆ ತರುಣ್ ರಾಜ್. ಹೀಗಾಗಿ ಸಹ ಕೈದಿಗಳು ಜೈಲಾಧಿಕಾರಿಗಳಿಗೆ ಪ್ರತಿನಿತ್ಯ ಆತನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ತರುಣ್ ರಾಜ್ನ ಬೇರೆ ಕಡೆ ಬ್ಯಾರಕ್ಗೆ ಶಿಫ್ಟ್ ಮಾಡಿ, ಇಲ್ಲ ಅಂತ ಅಂದ್ರೆ ನಮ್ಮನ್ನೆಲ್ಲ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರವೇ ಬೇಡ, ಬೇರೆ ಜೈಲಿಗೆ ವರ್ಗಾವಣೆ ಮಾಡಿ ಅನ್ನುವಂಥ ತೀರ್ಮಾನ ಕೂಡ ಕೈಗೊಂಡಿದ್ದಾರಂತೆ. ಸೋಮವಾರದಂದು ಕೋರ್ಟಿಗೆ ಅರ್ಜಿ ಹಾಕೋದಕ್ಕೆ ತಯಾರಿ ನಡೀತಾ ಇದೆ. ಬಹುಶಃ ನಾಳೆ ಅಲ್ಲ, ಬುಧವಾರ ಅಂತ ಕಾಣುತ್ತೆ. ಬುಧವಾರ ಅಥವಾ ಮಂಗಳವಾರ ಅರ್ಜಿ ಹಾಕೋದಕ್ಕೆ ಬೇಕಾದಂತ ತಯಾರಿ ನಡೀತಾ ಇದೆ. ಜೈಲಿನ ಬೆಳವಣಿಗೆಗಳನ್ನ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸಕ್ಕೆ ಜೈಲಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಕೋರ್ಟ್ ಪರ್ಮಿಷನ್ ಸಿಕ್ಕರೆ ಈತ ಮಾಡ್ತಾ ಇರುವಂತ ಕಿರಿಕಿರಿಯಿಂದ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಅಂತೇಳಿ ಬಹುಶಃ ಆತನನ್ನ ಬೇರೆ ಜಿಲ್ಲೆಯ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಪ್ರತಿನಿತ್ಯ ಆತ ಕಿರಿಕಿರಿ ಮಾಡ್ತಾ ಇದ್ದಾನೆ, ಸಹ ಕೈದಿಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಒಂದು ಸಹ ಕೈದಿಗಳು ಹೇಳ್ತಾ ಇರೋದು ಆತನನ್ನ ಬೇರೆ ಬ್ಯಾರಕ್ಗೆ ಹಾಕಿ, ಇಲ್ಲ ಅಂತಂದ್ರೆ ನಮ್ಮನ್ನಾದ್ರೂ ಬೇರೆ ಬ್ಯಾರಕ್ಗೆ ಹಾಕಿ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ರನ್ಯಾ ರಾವ್ ಬಾಯ್ ಫ್ರೆಂಡ್ ಏನಿದಾನೆ ಆತ ಹೊಸ ಕಿರಿಕೇನೋ ಶುರು ಮಾಡ್ಕೊಂಡಿದ್ದಾನೆ. ಹೇಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ? ಆತನ ಏನಾದ್ರೂ ಬೇರೆ ಜಿಲ್ಲೆಯ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆಯಾ? ಹೇಗೆ ಪ್ರಭು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲು ಅಧಿಕಾರಿಗಳು ಒಂದು ಸಭೆಯನ್ನು ನಡೆಸಿದ್ದಾರೆ. ಯಾರು ಜೈಲಿನಲ್ಲಿ ಕಿರುಕುಳವನ್ನು ಕೊಡ್ತಾ ಇರ್ತಕ್ಕಂಥ, ಜೊತೆಗೆ ಅವರಿಗೆ ಇಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳಿಂದ ದೂರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇಲ್ಲಿ ಏನು ಆ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಅವ್ರ ಜೊತೆ ಕಾಣಿಸ್ಕೊಂಡು, ಜೊತೆಗೆ A1 ಆಗಿರ್ತಕ್ಕಂಥ ಆರೋಪಿ ತರುಣ್ ರಾಜ್ ಅವರು ಜೈಲು ಸೇರಿದಾಗಿಂದ ಆತನಿಗೆ ಹಲವಾರು ಬಾರಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ಹಾಗಾಗಿ ಸದ್ಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಗಳಂತ 5 ಜನ ಪರಪ್ಪನಗರ ಜೈಲಿನಲ್ಲೇ ಇದ್ದಾರೆ. ಆದರೆ ಅದರಲ್ಲಿ A1 ಆರೋಪಿ ಆಗಿರ್ತಕ್ಕಂಥ ತರುಣ್ ರಾಜ್ ಅವರು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾಗಿ ಕಿರುಕುಳವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅದು ಅವರ ಬ್ಯಾರಕ್ನಲ್ಲಿ ಇರ್ತಕ್ಕಂಥ ಸಹ ಕೈದಿಗಳ ಮೇಲೆ ಕೂಗಾಡ್ತಕ್ಕಂಥದ್ದು, ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಜೊತೆಗೆ ಅಲ್ಲಿನ ಊಟದ ವ್ಯವಸ್ಥೆ, ಜೊತೆಗೆ ಮಲಗುವ ಸಂಬಂಧಪಟ್ಟಂತೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಕೂಗಾಟವನ್ನು ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಹೀಗಾಗಿ ಪ್ರತಿನಿತ್ಯ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮತ್ತು ಬ್ಯಾರಕ್ನಲ್ಲಿರ್ತಕ್ಕಂಥ ಸಹ ಕೈದಿಗಳಿಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ದೂರುಗಳು ಜೈಲು ಅಧಿಕಾರಿಗಳಿಂದ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಹೀಗಾಗಿ ಈ ತರುಣ್ ರಾಜ್ನನ್ನ ಬೆಂಗಳೂರಿನ ಪರಪ್ಪನಗರ ಜೈಲನ್ನು ಹೊರತುಪಡಿಸಿ ಬೇರೆ ಬೇರೆ ಬಳ್ಳಾರಿ ಅಥವಾ ಧಾರವಾಡ ಅಥವಾ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಒಬ್ಬ ವಿಚಾರಣಾಧೀನ ಕೈದಿಯನ್ನ ಶಿಫ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಕೋರ್ಟ್ನ ಅನುಮತಿ ಬೇಕಾಗುತ್ತೆ. ಹಾಗಾಗಿ ನಾಳೆ ನ್ಯಾಯಾಲಯಕ್ಕೆ ಈ ಒಂದು ಆರೋಪಿಯಾಗಿರ್ತಕ್ಕಂಥ ತರುಣ್ ರಾಜ್ ಅವರನ್ನ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರಿಮೈಂಡ್ ಅಪ್ಲಿಕೇಶನ್ ಅನ್ನ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಅಲ್ಲಿ ಅನುಮತಿಯನ್ನ ಪಡೆದು ಈತನನ್ನ ಕೋರ್ಟ್ ಯಾವ ಜೈಲ್ಗೆ ಈತನನ್ನ ಶಿಫ್ಟ್ ಮಾಡಬೇಕು ಅಂತ ಸೂಚನೆ ಕೊಡುತ್ತೋ ಆ ಜೈಲ್ಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್.